ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ಬೇಸಾಯ ತಜ್ಞ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ನಮಗೆ ಅತಿ ಮುಖ್ಯ ಈಗ ನಾವೇನಂದ್ರೆ ಕೃಷಿಯನ್ನೇ ನಂಬಿಕೆ ಅಂದ್ರೆ ಬಹಳ ಕಷ್ಟ. ಇತ್ತೀಚಿನಲ್ಲಿ ಹವಾಮಾನ ಬದಲಾವಣೆ ಆಗ್ತದೆ, ಮಣ್ಣಿನ ಫಲವತ್ತತೆ ಕ್ಷೀಣ ಆಗ್ತಾ ಇದೆ, ಮಾರ್ಕೆಟ್ನಲ್ಲಿ ಸರಿಯಾದ ನಮಗೆ ರೇಟ್ ಸಿಗ್ತಾ ಇಲ್ಲ. ಒಂದೇ ಕಸಬನ್ನು ನಂಬಿಕೆ ಅಂದ್ರೆ ಬಹಳ ಕಷ್ಟ. ಕೃಷಿಯಲ್ಲಿ ಬರೀ ಬೆಳೆಯನ್ನೇ ಬೆಳಕಂತಿದ್ರ. ಕೃಷಿಯ ಬೆಳೆಗಳ ಜೊತೆಗೆ ಇತರ ನಾವು ಚಟುವಟಿಕೆಗಳನ್ನ ಮಾಡ್ಬೇಕಾಗತ್ತೆ. ಹೈನುಗಾರಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಅಥವಾ ಆಡು ಸಾಗಾಣಿಕೆ ಇರ್ಬೋದು, ಹಸುಗಳ ಸಾಗಾಣಿಕೆ, ಈ ತರ ನಾವೇ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದೆ, ಈ ಒಂದು ಕೃಷಿ ಬೆಳೆ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಗೆ ಇದರಲ್ಲಿ ಸಹ ಏನಂತಂದ್ರೆ ಆದಾಯ ಪಡ್ಕೋಬಹುದು. ಹಂಗಾದ್ರೆ ನಾವು ಈಗ ಡೈರಿ ಅಂತ ಹೇಳ್ತಾರೆ, ಹಸುಗಳನ್ನ ಯಾವ ತರ ಸಾಕಬೇಕು, ಅದಕ್ಕೆ ಏನು ಬೇಕು ಅಂದ್ರೆ ಪ್ರಮುಖವಾಗಿ ಮೇವುಗಳು ಬೇಕು. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಯಾವ ತರದ ಮೇವುಗಳನ್ನ ನಾವು ಬಳಸಬೇಕು, ಹೆಚ್ಚಿನ ಒಂದು ಹಾಲನ್ನು ಕೊಡೋ ಜೊತೆಗೆ ಏನಂದ್ರೆ ಅದರ ಆರೋಗ್ಯವನ್ನು ಕಾಪಾಡಬಹುದು, ಜೊತೆಗೆ ಅದರ ಒಂದು ತೂಕನೂ ಸಹ ಜಾಸ್ತಿ ಬರ್ಬೇಕಾದ್ರೆ ನಾವೀಗ ಕುರಿ, ಆಡು ಅಂತ ಹೇಳ್ತದೆ. ಯಾವ ಥರ ನಾವು ಈ ಒಂದು ಮೇವಿನ ಬೆಳೆಗಳನ್ನು ಬೆಳಿಬೋದು ಅಂತ, ಯಾವ್ಯಾವ ಥರದ ಮೇವಿನ ಬೆಳೆಗಳನ್ನು ಬೆಳಿಬೋದು ಅಂತ. ಅದರಲ್ಲಿ ಪ್ರಮುಖವಾಗಿ ನಾವು ಏನಂತ ಹೇಳ್ತೇವೆ, ಈಗ ನಮಗೆ ಒಂದು ಮೇವಿನ ಜೋಳ ಅಂತ ಬಂದಿದೆ, ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಪೆಲಿಟೇಬಿಲಿಟಿಯೂ ಚೆನ್ನಾಗಿದೆ. ಸುಮಾರು ಏನಂತಂದ್ರೆ ನಮಗೆ ಮೇವಿನ ಜೋಳ ಅಂತ ಹೇಳ್ತೇವೆ. ಇದು ಬಹುವಾರ್ಷಿಕ ಬೆಳೆ. ನಾವು ಒಂದು ಸತ ನಾವು ಬಿತ್ತನೆ ಮಾಡಿಬಿಟ್ರೆ ನಾವು ಸುಮಾರು ಏನಂತಂದ್ರೆ 5 ರಿಂದ 10 ವರ್ಷ ಕಟಾವು ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಈ ಒಂದು ಬೀಜ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತಾ ಇರ್ತದೆ. ಇದು ಒಂದು ಎಕರೆಗೆ 2 kg ಅಷ್ಟು ಬೀಜ ಸಾಕು. ಇದನ್ನ ಸಾಲಿನಂತರ ಒಂದು 45 ಸೆಂಟಿಮೀಟರ್ ಸಸಿಯಿಂದ ಅಷ್ಟೇ ನಂತರ ಬೇಕಾಗಿಲ್ಲ. ಇದನ್ನ ಹೇಳಿದ್ರೆ ಫಸ್ಟ್ನೇ ಕಟಾವು ಒಂದು 50 ದಿವಸಕ್ಕೆ ಬರ್ತದೆ, ನಂತರ ಕಟಾವು ನಾನು 45 ದಿವಸಕ್ಕೊಮ್ಮೆ ಕಟಾವು ಮಾಡ್ಬೋದು. ಬಹಳ ಚೆನ್ನಾಗಿದೆ, ಬೆಲೆ ಬಹಳ ಪೆಲಿಟೇಬಿಲಿಟಿ ಇದೆ. ಇದು ಮೇವಿನ ಜೋಳ ಅಂತ. ಅದರಲ್ಲಿ ಪ್ರಮುಖ ತಳಿ ಅಂತ COFS 31 ಅಂತ. ಇದನ್ನ ನಾವು ಬೆಳಕಂದ್ರೆ ನಾವು ಪ್ರತಿತ್ಯ. ಇನ್ನೊಂದು ರೈತರಿಗೆ ಹೇಳ್ತಾ ಇರೋದೇನಂತಂದ್ರೆ, ನಾವು ಎಟ್ ಎ ಟೈಮಿಗೆ 1 ಎಕರೆ ನಾವು ಬಿತ್ತನೆ ಮಾಡಬಾರ್ದು. ನಮ್ಮ ಹಸುಗಳನ್ನು ನೋಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ಎಟ್ ಎ ಟೈಮಿಗೆ ಬಿತ್ತನೆ ಮಾಡಿಬಿಟ್ರೆ ಏನಾಗ್ತೈತೆ ಅಂದ್ರೆ ನಮಗೆ ಅದು ಲಾಸ್ಟ್ ಹಾರ್ವೆಸ್ಟ್ಗೆ, ಸ್ಟಾರ್ಟಿಂಗ್ ಹಾರ್ವೆಸ್ಟ್ ಇಂದ ಲಾಸ್ಟ್ ಹಾರ್ವೆಸ್ಟ್ ಹೋಗ್ಬೇಕಾರೆ ಲಾಸ್ಟ್ ಹಾರ್ವೆಸ್ಟ್ ಇಂದ ಎಲ್ಲ ಬಲ್ತ್ ಬಿಡ್ತೈತೆ, ಅಂದ್ರೆ ಅಲ್ಲೆಲ್ಲ ಫೈಬರ್ ಡೆವಲಪ್ಮೆಂಟ್ ಆಗಿಬಿಡ್ತೈತೆ. ಅವಾಗ ನಮಗೆ ದನಗಳು ಅಷ್ಟು ತಿನ್ನಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಒಂದು 3 ಭಾಗ ಮಾಡ್ಕೋಬೇಕು. ಅಂದ್ರೆ ಒಂದು ಕಾಲ ಭಾಗವನ್ನ ಈಗ ಬಿತ್ತನೆ ಮಾಡಬೇಕು, ನಂತರ ಉಳಿದ ಕಾಲ ಭಾಗವನ್ನು ನಂತರ ಉಳಿದ ಪೂರ್ತಿ, ಈ ತರ ನಾವು ಬಿತ್ತನೆ ಮಾಡೋದೇನಂದ್ರೆ ಅವಾಗ ಏನಾಗ್ತೈತೆ, ನಮಗೆ ಎಲ್ಲಾ ಟೈಮ್ಗಳಲ್ಲಿ ಚೆನ್ನಾಗಿರೋ ಮೇವು ಸಿಗ್ತಾ ಇರ್ತೈತೆ. ಅದೇ ತರ ಸೂಪರ್ ನೇಪಿಯರ್ ಅಂತ ಇದೆ. ಅದು ಬಹಳ ಚೆನ್ನಾಗಿದೆ. ಅದನ್ನು ಸಹ ಕಡ್ಡಿಗಳು ಸಿಗ್ತಾ ಇರ್ತವೆ ಅಥವಾ ಬೇರುಗಳು ಸಿಗ್ತಾ ಇರ್ತವೆ. ಅವನ್ನ ನಾವು ಉಪಯೋಗ ಮಾಡ್ಕೊಂಡು ಸಹ ನಾಟಿ ಮಾಡ್ಬೋದು. 1 ಎಕರೆಗೆ ಸುಮಾರು 8,000 ಬೇರುಗಳು ಬೇಕಾಗತ್ತೆ. ನಮಗೆ ಎಷ್ಟು ನಮ್ಮಲ್ಲಿ ಹಸು ಎಷ್ಟಿದೆ, 2 ಇತ್ತಂದ್ರೆ ನಮಗೆ ಅಷ್ಟು ಬೇಕಾಗಿಲ್ಲ. ಸುಮಾರು 1,000 ಕಡ್ಡಿಗಳನ್ನ ಹಚ್ಕೊಂಡ್ರೆ ಸಾಕು, 1-2-3 ಹಸು ಇತ್ತಂದ್ರೆ. ಅದನ್ನು ಸಹ ಏನಂತಾರೆ ಸಾಲಿನ ಸರಿಗೆ 90 ಸೆಂಟಿಮೀಟರ್, ಸಸಿಗೆ ಒಂದು 60 ಸೆಂಟಿಮೀಟರ್ ನಾಟಿ ಮಾಡಬಹುದು. ಇದು ಅಷ್ಟೇ, ಫಸ್ಟ್ನೇ ಕಟಾವು ಒಂದು 50 ದಿವಸ, ಸಬ್ಸಿಕ್ವೆಂಟ್ ನಮಗೆ ಏನಂತಂದ್ರೆ 40 ದಿವಸಕ್ಕೊಮ್ಮೆ ಕಟಾವು ಮಾಡೋದು. ಇದು ಏನಂತಂದ್ರೆ ನಮಗೆ ಇದು ವರ್ಷ ಪೂರ್ತಿ ಬರ್ತಾ ಇರ್ತದೆ. ಇದು ನಮಗೆ ಏನಂತಂದ್ರೆ ಬಹುವಾರ್ಷಿಕ, ಒಂದು ಸತ ಹಾಕಿಬಿಟ್ರೆ ನಾವು 10 ವರ್ಷ ಮಟ್ಟ ಕಟಾವು ಮಾಡಬಹುದು. ಅದೇ ತರ ರೆಡ್ ನೇಪಿರಿ ಅಂತ ಇದೆ, ಆಮೇಲೆ ಗಿನಿ ಗ್ರಾಸ್ ಅಂತ ಇದೆ. ಈ ತರ ನಾವೇನಂತಂದ್ರೆ ಬಳಕೆ ಮಾಡಬಹುದು. ಜೊತೆಗೆ ನಾವೇನಂತಂದ್ರೆ ಈ ಒಂದು ಹುಲ್ಲಿನ ಮೇವಿನ ಬೆಳೆಗಳ ಜೊತೆಗೆ ನಮಗೆ ದ್ವಿದಳ ಮೇವಿನ ಬೆಳೆಗಳನ್ನ ಕೊಡಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಅಂತ ಕುದುರೆ ಮೇ ಅಂತ ಹೇಳ್ತಾರೆ. ಇದು ಮೇವಿನ ರಾಣಿ ಅಂತಾನೂ ಕರೀತಾರೆ. ಬಹಳ ಚೆನ್ನಾಗಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಂತ ಇರ್ತದೆ. ಮತ್ತೆ ಅದರ ಜೊತೆಗೆ ಬಹಳ ಪೆಲಿಟೇಬಲ್ ಟೇಸ್ಟ್ ಅಂತ ಹೇಳ್ತಾವಲ್ಲ, ಆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಕುದುರೆ ಮೆಂತೆಯನ್ನು ಸಹ ಬೆಳಿಬಹುದು. ಅದು ಸಹ ಏನಂತಂದ್ರೆ ಸಾಲಿನ ಸಾಲಿಗೆ ಒಂದೆರಡು ಇಟ್ಕೊಂಡು ನಾವು ಬಿತ್ತನೆ ಮಾಡಬಹುದು. ಇದು ಬಹುವಾರ್ಷಿಕ. ಫಸ್ಟ್ನೇ ಕಟಾವು ಒಂದು 30 ದಿವಸ ಅಥವಾ 40 ದಿವಸಕ್ಕೆ ಬರ್ತದೆ. ಪ್ರತಿ ನೆಕ್ಸ್ಟ್ ಕಟಾವು ನಾವೇನಂದ್ರೆ 30 ದಿವಸಕ್ಕೆ, ಸುಮಾರು ವರ್ಷಕ್ಕೆ 11 ರಿಂದ 12 ಕಟಾವು ಮಾಡಬಹುದು. ಇದನ್ನ ಯಾವ ತರ ನಾವು ಹೆಂಗ್ ಕೊಡ್ಬೇಕಂತಂದ್ರೆ, ನಾವು 100 kg ಒಂದು ಹಸು ಕೊಡ್ತೇವೆ ಅಂದಾಗ 60% ಅಷ್ಟು ನಮಗೆ ಅಂದ್ರೆ ಮೇವಿರಬೇಕು. 40% ಅಂದ್ರೆ ಈ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ನಮಗೆ ಕುದುರೆ ಮೆಂತೆ ಇರಬಹುದು, ಅಥವಾ ಬೇಲಿ ಮೆಂತೆ ಅಂತ ಹೇಳ್ತೇವೆ, ಅಥವಾ ನಾವು ಈಗ ಬಂದಿದೆ ಹೆಸರು ಇರ್ಬೋದು, ಅಥವಾ ಅಲಸಂದಿದೆ, ಆಕ್ಚುಲಿ ಮೇವಿನ ಅಲಸಂದಿ ಅಂತ. ಇವನ್ನ 40% ಕೊಡ್ಬೇಕು. ಅವಾಗ ಏನಾಗ್ತದೆ, ನಮಗೆ ಚೆನ್ನಾಗಿ ಹಾಲು ಬರ್ತಾ ಇರ್ತದೆ, ಮತ್ತೆ ಕುರಿ ಆಡು ತೂಕನೂ ಸಹ ಚೆನ್ನಾಗಿ ಬರ್ತದೆ, ಮತ್ತೆ ಆರೋಗ್ಯವಾಗಿರ್ತದೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಒಂದು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9490692774 ನೀವು ಸಂಪರ್ಕ ಮಾಡಬಹುದು. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.